ಹೋದ. ಅರ್ಜುನ್ ಹೋಗ್ಬಿಡ್ದ. ಇಂದ್ರ ಅಂಗಳಾಗ ಒಂದ 4 ಕಾಳು ಹಚ್ಚಿದ್ದ. ಅವನು ಒಂದ್ 5 ನವನಿ ಕಾಳು ಕಳ್ದಿದ್ರಿ. ಇಂದ್ರನು 5 ನವನಿ ಕಾಳು ಕಳ್ದಿದ್ದು. ಅಂಗಳದಾಗ ಹುಡುಕಿ ಆಡಾಕ 4 ಕಾಳು ಹಚ್ಚಾನ. ಅರ್ಜುನ್ ಬಂದ, ಏನೇನ್ರಿ ರಾಜ, ಏನ್ ಹುಡುಕ್ಯಾಡಕ್ ಹಚ್ಚಿರಿ? ನಿನ್ನಿನ ದಿವಸ ವಾಳ ಮನುಷ್ಯ ಒಂದ್ 5 ನವನಿ ಕಾಳು ಕಳ್ದಾನಪ್ಪ. ಹುಡುಕ್ಯಾಡಕ್ ಹಚ್ಚಿನಿ, ನಿನ್ನಿಂದ ಹುಡುಕ್ಯಾಡತ್ತಾವ ಸಿಗವಾಲು. ಇವ್ ಅರ್ಜುನ್ ಕೂತ್ ತೂಕ ಹಾಕಿದ. 4 ಮಂದಿದ 200 ರೂಪಾಯಿದಂಗ ಪಗಾರ ಹಿಡಿದ್ರು 800 ರೂಪಾಯಿ ಆತ. ನವನಿ ಕಾಳು ಕಳ್ದಾವ ಎಷ್ಟ್ರಿ? 5 ಕಳ್ದಾವ. ಯಪ್ಪ, ಇಂತ ಜೇನ್ ಮನುಷ್ಯ ನನಗೆ ಹೆಂಗ್ ರೊಕ್ಕ ಕೊಟ್ಟಾನು? ಇಂತಾವ್ ನನಗೆ ಹೆಂಗ್ ಕೊಟ್ಟಾನ್ ರೊಕ್ಕ? ಇಷ್ಟ ನಿತ್ ವಿಚಾರ ಮಾಡಿದ. ಕೃಷ್ಣನಿಗೂ ಬುದ್ಧಿಲ್ಲ. ಇಲ್ಲಿ ಕಳಿಸಿದ ನನಗ ಏನಿದ ಅಂದ. ಅವಾಗ ಸುಮ್ಮ ಹೊಳ್ಳಿ ಹೊಂಟಿವ. ದೇವೇಂದ್ರ ಅಂದ, ಏಪ್ಪ ಅರ್ಜುನ್ ಬಾಯ್ಲನ್ ಯಾಕ್ರಿ ಅನ್ ಎದಕ್ ಬಂದಿದ್ ಹೇಳಲಿಲ್ಲ ಅನ್ನೋ. ಏನ್ ಹೇಳಿ ಒಪ್ಪನಾತ್ಮ, ನೀನ್ ನವನಿ ಕಾಳು ಹುಡುಕ್ಯಾಡಕತ್ತಿದಿ, 5 ನವನಿ ಕಾಳು ಕೆಟ್ಟು ಶೆಣೆತನ ಮಾಡಾಕತ್ತಿದಿ, ನನಗೇನು ಕೊಡ್ತೀನಿ ಅನ್ನೋ. ಇಲ್ಲ, ನೀ ಬಂದದ ಕಾರಣಾಡಿ ಹೇಳನ್. ನಮ್ಮ ಅಪ್ಪ ಪಾಂಡುರಾಜಾಗ ಮೋಕ್ಷ ಆಗಿಲ್ಲಪ್ಪ. ನಾವು ಒಂದ್ ಯತ್ನೆ ಹೂಡಿವಿ. ಕೆಲವಿಷ್ಟ ರೊಕ್ಕ, ಕೆಲವೊಂದು ಬಂಗಾರ, ಹಿಂಗ ಕೆಲವೊಂದ ತುಸು ಬೇಕಾಗ್ಯಾವ ನನಗ. ಮತ್ತ ಕೃಷ್ಣ ಪರಮಾತ್ಮ ಕಳಿಸ್ಯಾನ ತಂದಾಗ ಕೀಲಿಕಾಯಿ ಕೊಟ್ಟ. ಖಜಾನಿ ಬಾಗಲತ್ತಿಗೆ ನಿನಗೆ ಎಟ್ ಬೇಕಾಟ ತಗೊಂಡ್ ಹೋಗ್ಬಿಡನ್ನು. ನಿನಗೆ ಎಟ್ ಬೇಕಲ್ಲ ಅಟ್ ತಗೊಂಡ್ ಹೋಗ್ಬಿಡು, ಕೀಲಿ ಅಲ್ಲೇ ಇಟ್ಬಿಡನ್ನು. ಅರ್ಜುನ್ಗ ತಲಿ ರೌವತ್ತು. 5 ನವನಿ ಕಾಳು ಹುಡುಕಾಡುವಂತ ಇಂದ್ರ ಖಜಾನಿ ಕೀಲಿನ ಕೈಯನ್ನ ನನ್ನ ಕೈ ಕೊಟ್ಟಂದ್ರ ಏನಿದು? ನನಗೆ ಎಟ್ಟು ಬೇಕಾಟ ತಗೊಂಡ ಬಂದ. ಕೃಷ್ಣ ಪರಮಾತ್ಮ ಕೇಳಿದ, ತಂದೆನಪ್ಪ ಅಂದ. ತನ್ನಿ ಏನ್ ವಿಶೇಷ ಅಂದ. ಏನಿಲ್ಲಪ್ಪ, 5 ನವನಿ ಕಾಳು ಹುಡುಕಾಡತ್ತಿದ್ದ, ಇವೇನ್ ನನಗ್ ದಾನ ಮಾಡ್ತಾನತ್ ನಾನಿ. ಖಜಾನಿ ಕೀಲಿಕಾಯಿನ ನನ್ನ ಕೈಯಾಗ ಕೊಟ್ಟವ. ನಿನಗೆ ಎಟ್ಟು ಬೇಕಾಟ ತಗೊಂಡು ಹೋಗಂದ. ನವನಿ ಕಾಲ ಮ್ಯಾಗ ಚಿಂತನ ಮಾಡುವಂತ ಮನುಷ್ಯ ಇಟ್ಟ್ಯಾಂಗ್ ಕೀಲಿಕಾಯಿ ನನ್ನ ಕೈ ಕೊಟ್ಟ. ಇದ್ರ ನನಗ್ ತಿಳಿವಾತಾಗೈತೆ ಅನ್ನೋ. ಕೃಷ್ಣ ಇಡ, ಏ ಹುತ್ತ, ನೀ 3 ಲೋಕದ ಗಂಡತ್ತ ನಿನಗ್ ಪದವಿ ಬಂದೈತಿ ಖರೆ, ಅದರ ಅರ್ಥ ನಿನಗ ಗುರುತಿಲ್ಲ ಅನ್ನೋ. 5 ನವನಿ ಕಾಲ ಏನು ಹುಡುಕ್ಯಾಡಕ್ ಹಚ್ಚಾನ ನೋಡು, ಇದು ಕ್ಷಣಿಕದ. ನೀ ಏನು ಬೇಡಾಕ್ ಹೋಗಿದಿ ನೋಡು, ನೀ ಎಷ್ಟು ಓದಿರ್ತಿ ಅದ್ರ 10 ಪಾಲು ಎಪ್ಪಡಿ ಭಗವಂತನಲ್ಲಿ ಆಕತ್ತೆ ಅನ್ನೋ ಸಂಬಂಧ ನಿನಗೆ ಬೇಕಾದಟ್ಟು ವಯನ್ನ ನಾವು, ನಿನಗೆ ಬೇಕಾದಟ್ಟು ವಯನ್ನ ನಾವು. ಅಷ್ಟೊಂದು ಮಹತ್ವ ಐತ್ರಿ ಅದ್ರಾಗ, ಅಷ್ಟು ಮಹತ್ವ ಐತಿ ಅದ್ರಾಗ. 1 ರೊಟ್ಟಿ ನಾವು ಹಸ್ತದವ್ರಿಗೆ ಕೊಟ್ಟು ಅಂದ್ರ 100 ರೊಟ್ಟಿ ಪಾಲು ಭಗವಂತನಲ್ಲಿ ಬಾಕಿ ಇರ್ತೈತಿ. ದಾನ ಮಾಡುವುದರಲ್ಲಿ ಪರಿ ಐತಿ. ಪಾಪಿಯ ಧನವು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ ಸಲ್ಲದಯ್ಯ. ನಾಯಿಯ ಹಾಲವು ನಾಯಿಯ ಮರಿಗಲ್ಲದೆ. ಇನ್ನೊಂದು ಬರ್ದೈತೇನ್ರಿ? ಬರದಿಲ್ಲ. ಹಂಗ ನಾವು ಮಾಡುವಂತ ದಾನ ಸತ್ಪಾತ್ರಕ ಸಲ್ಲಬೇಕು. ಅದು ಧರ್ಮದ ದಾರಿ ಒಳಗಿರ್ಬೇಕು. ಹುಡುಕರಿಗೆ ದಾನ ಮಾಡಬೇಡ್ರಿ, ದುಷ್ಟ ಮಂದಿಗೆ ದಾನ ಮಾಡಬೇಡ್ರಿ. ಧರ್ಮದ ದಾರಿ ಹಿಡಿದು ದಾನ ಮಾಡ್ರಿ ಅಂದ್ರ ಭಗವಂತ ಹಿಂದ್ 7 ತಲಿ ಮುಂದ್ 7 ತಲಿ 14 ತಲಿ ನಿಮ್ಮ ಜನ್ಮ ಉದ್ಧಾರ ಮಾಡ್ತಾನೆ. ನಿಮ್ಮ ಮಣಿತಾನ ಹಾಲು ಉಕ್ಕೇರಿಸಿದಂಗ ಉಕ್ಕೇರಿಸ್ತಾನೆ. ಈ ಮಾತು ನೀವು ನೆಮ್ಮದಿ ತೋರಿ. ಇಂತ ಒಂದು ದಾನದ ಕೈ ಇರ್ಬೇಕು. ಒಂದು ಮಾತ ಜೀವನದೊಳಗ ನಾವ 1 ತಾಸು ಅಳ್ತೀವಿ, 1 ತಾಸು ಕರಿತೀವಿ. ಖರೆ ಜೀವನದೊಳಗ ಬಂಧನ ಅನ್ನತಕ್ಕಂಥದ್ದು ಹೆಣ್ಮಕ್ಳಿಗೆ ಹುಟ್ಟಿನಿಂದ ಹಿಡಿದು ಯೌವನಕ್ಕೆ ಬರುವವರೆಗೆ ತವರು ಮನೆಯಾಗ ತಾಯಿ ತಂದೆ ಬಂಧನ. ಹುಟ್ಟಿದ ಮನೆ ಬಿಟ್ಟು ಕೊಟ್ಟ ಮನೆಗೆ ಕಳಿಸಿದ ಮೇಲತ್ತ ಅತ್ತಿ ಮಾವ ಬಾವ ಮೈದುನ ಗಂಡನ ಬಂಧನ. ಗಂಡನ ಮುಪ್ಪಾವಸ್ಥೆ ಬತ್ತು, ಮಗ ಯೌವನಕ್ಕೆ ಬಂದ, ಸಸಿನ ಕರ್ಕೊಂಡು ಬಂದ್ರು, ಸಸಿ ಮಗನ ಬಂಧನ. ಇದಕ್ಕೆ ಜೀವಕ್ಕೆ ಸುಖಾರಿ ಯಾವಾಗೈತ್ರಿ? ಹೆಣ್ಣಿನ ಜನ್ಮಕ್ಕೆ ಸುಖಾರಿ ಯಾವಾಗ ಸಿಗುವುದು?
ಒಂದ ದಿವಸಕ್ಕೆ 24 ತಾಸ, 12 ತಾಸ ರಾತ್ರಿಗೆ ಹೋದು, 12 ತಾಸ ಹಗಲಿ ಓದುದು, ಅಡಿಗೆ ಮಾಡಬೇಕ, ಮನಿ ತೊಳಿಬೇಕು, ಒಗ್ಯಾನ್ ಒಗಿಬೇಕು, ಮುಸುರಿ ತಿಕ್ಕಬೇಕು, ಗಂಡ ಗುಣಿಸ್ಬೇಕು, ಮಕ್ಕಳಿಗೆ ಉಣಿಸ್ಬೇಕು, ಮಕ್ಕಳಿಗೆ ಡಬ್ಬಿ ಕಟ್ಟಿ ಸಾಲಿಗೆ ಕಳಿಸ್ಬೇಕು, ದನಗೋಳ ಮೇವು ಒಗಿಬೇಕು, ಹಿಂಡ್ಕೋಬೇಕು, ಅವತ್ರನ್ನ ಕಡ್ಕೋಬೇಕು, ಬೆಣ್ಣೆ ತೆಗಿಬೇಕು, ಈ ಗಂಡುಗಳು ಮುಗಿ ಕಣ್ಣಾಗಿನ ಪಿಚ್ಚ ತೆಗಿಬೇಕು. ಒಂದೇ ಇಲ್ಲವ, ಒಂದೇ ಇಲ್ಲ. ಕರೆ ಬಂದ ಪೆಟ್ಟಿಗೆ ನೋಡ್ಬೇಕು, ಬಾ ಊಟಕ್ ಬಿಡ್ ಬಾ. ಹಿಂಗ್ಯಾಕ ಹಾಸು ಹೇಳ್ತಾಳ, ಹಿಂಗೆ ಹೇಳ್ತಾಳಾಕಿ ನಮ್ಮ ಇದು ಸುದ್ದ ಬಂದಿರಂಗಿಲ್ರಿ. ಆ ದಂಡಿಗೆ ಹೋಗಿರ್ತೈತಿ, ಈ ದಂಡಿಗೆ ಹೋಗಿರ್ತೈತಿ. ಹಿಂಗ್ಯಾಕ ತಗದ ಕಾಲ ಎತ್ತಿರ್ತಾರ ಅವರು. ಕರೆ ಏನ್ ನೋಡುದು ಹೊರಗಣ್ಣಾಕ್ ಬರಂಗಿಲ್ಲ. ಬಂಧನದಾಗಿದ್ದೀರಿ ನೀವು. ಒಮ್ಮೆ ಸರ್ತ್ ಬಿಡ್ರಿ ನೀವು, ಒಟ್ಟ ಆಯಾದಾಗ ಇರ್ತೈತಿ ಮನಿ ಅದ. ಅವ ಬಾಳ ಶಾಣ ಸಿದ್ದರಾಮಯ್ಯ ಅನ್ನೋ ನಿಮ್ಮ ಅಕೌಂಟಿಗೆ ಅದು ಆಗಿರ ಇನ್ನ ಸಾಧಾರಣ ಇರ್ತಿದ್ದಿಲ್ಲಪ್ಪ ನೀವು. ಜೀವನದೊಳಗ ಇಲ್ಲೊಂದು ಮಾತು ಹೇಳ್ಬೇಕಂದ್ರ, ಹೆಣ್ಣಿನ ಜನ್ಮಕ್ಕ ಬಾಳ ಬಂಧನದ, ಬಾಳ ನಿಷ್ಠೆದಿಂದ ನಡಿಬೇಕಾಗ್ತದ. ಶೀಲ ಅನ್ನುವಂತಾದ ಮಿಸಲ್ ಅಡಿಗದ. ಯವ ಗಂಡನೇ ದೇವ್ರಂತ ತಿಳಿಬೇಕು. ಅದು ಗುಡ್ಡ ಇರ್ಲಿ, ಕುಂಟ ಇರ್ಲಿ, ಕುಡಕ ಇರ್ಲಿ, ಅದು ಯಾವುದೇ ಇರ್ಲಿ, ಭಗವಂತನ ಮ್ಯಾಲ ನಂಬಿಕೆ ಇಟ್ಟು ಈ ಜನ್ಮದಾಗ ನಾ ಬಂದೀನಿ, ನನ್ನ ಜನ್ಮಕ್ಕೆ ಇದೊಂದು ದೇವರೈತಿ ಭಗವಂತ, ಇದಕ್ಕೆ ನನಗೆ ಒಳ್ಳೆ ಬುದ್ಧಿಯನ್ನು ಕೊಡು, ಇದನ್ನ ಸೇವಾ ಮಾಡುವಂತ ಅವಕಾಶ ಕೊಡು ಅನ್ನುವಂತ ಭಾವನಾ ನಿಮ್ಮಲ್ಲಿ ಇತ್ತಂದ್ರ ಹುಚ್ಚ ಗಂಡನ ಸೇವಾ ಮಲ್ಲಮ್ಮ ಮಾಡ್ಲಿಲ್ಲೇನ್ರಿ? ಬರಮರಡ್ಡಿ ಹಸದನೆ ನಾವ ಅಲ್ಲ, ಹ್ಯಾಂತೆ ನಾವ ಅಲ್ಲ, ನೀ ಉಂಡದೇನ ನಾವ ಅಲ್ಲ. ಅವ್ವ ತಮ್ಮನ ಹೆಂಡ್ರ ಏನ್ ಹೇಳ್ತಾರ ಅದನ್ನ ಮಾಡವ, ಹ್ಯಾಂತೆ ಅನ್ನುವಂಥದ್ದು ಅರಿವಿಲ್ಲ. ಖರೆ ಅಂತ ಹುಂಚು ಗಂಡಗ ದೇವರ ಮಾಡಿದ ಮಲ್ಲಮ್ಮ. ಅತ್ತಿ ಮಾವಾಗ ಸದ್ಬುದ್ಧಿ ಕೊಟ್ಟಳ ಮಲ್ಲಮ್ಮ. ನೆಗ್ಯಾನಾರ ಮಾರೋಗ ತಗದಳ ಮಲ್ಲಮ್ಮ. ಮೈದುನ ಕುಷ್ಠ ರೋಗ ತಗದಳ ಮಲ್ಲಮ್ಮ. ಹೆಣ್ಣು ಒಲದರೆ ನಾರಿ, ಮುನಿದರೆ ಮಾರಿ, ಮುಕ್ತಿಗೆ ಹೋಗಲು ಸ್ವರ್ಗದ ದಾರಿ, ಎಲ್ಲಾ ದಾರಿ ತಾಯಂದಿರಲ್ಲೈತಿ. ಜೀವನದೊಳಗ ಗಂಡಗ ಸಿಟ್ಟು ಬಂದಾಗ ಹ್ಯಾಂತಿ ಶಾಂತ ಆಗ್ಬೇಕು, ಶಾಂತಿಗೆ ಸಿಟ್ಟು ಬಂದಾಗ ನಾವು ಶಾಂತ ಆಗ್ಬೇಕು. ಮತ್ ಅಟ್ಟು ಎದುರಾ ಬದ್ರ ಅದೊಂದ್ರ ಅಲ್ಲೇನೈತ್ರಿ, ಹರಿಬಿ ಹೊಡಿತಂದ್ರೆ ಯವ ಹಂಚಾಕೈತಿ, ಒಳ್ಳೆ ಹರಿಬಿ ಆಗಂಗಿಲ್ಲ. ಇದು ಸಿಟ್ಟಿನ ಟೈಮ್ದಾಗ ಹೊರಗೆ ಹೋಗಿ ಬಂದ್ ಯಾವ್ದೋ ಒಂದ್ ಟೆನ್ಷನ್ದಾಗ ಯಾರು ಏನಾರ ಅಂತಿರ್ತಾರ, ಒಂದ್ ಯಾವಾರ ಲೈನ್ ತರ ಇರ್ತೈತೆ, ಏನೋ ಒಂದ್ ಟೆನ್ಷನ್ದಾಗ ಬಂದಿರ್ತಾವ, ವಿಚಾರ ಮಾಡ್ಕೋತ ಬಂದಿರ್ತಾವ. ಇನ್ಕತ್ತ ಕಾಯಿಲೆಗಿದ್ದಿ, ಒಂದ್ ದನ ಗೊತ್ತಿಲ್ಲ, ನೀರ್ ಗೊತ್ತಿಲ್ಲ, ಅದ್ರಾಗ ಅವುಗಳು ಒದರುದಂತಿ ತುಂಬಿಚ್ಚರಿಗೆ ಕೊಟ್ಟ ತಾಟ ಹಚ್ಚಿದಾಗ ಬಾಳ ಅವ್ರು. ಇದು ಮೊದಲ ಉಗಿ ನುಂಗ್ಲಿ ಉರಿ ನುಂಗ್ಲಿ ಅಂತ ಬಂದಿರ್ತೈತೆ. ಉಣ್ಣಾಕ್ ಕೂತ ಟೈಮ್ದಾಗ ಇವ್ರು ಒದರಾಕ್ ಚಾಲು ಮಾಡ್ರು, ಆಗಲ್ಲ ಹೋಗಿ ಅಡಿಗೆ ಮನೆ ಕಾಣ್ತೈತಿ ನೋಡ್ರಿ, ಬರ್ರದೈತಿ ಅಡಿಗೆ ತಾಟ. ಯಾಕೆ ಹಿಂಗಾಕೈತಿ ಅಂದ್ರ, ತಾಯಿ ಉಣ್ಣುವಾಗಲಿ, ತಂದೆ ಉಣ್ಣುವಾಗಲಿ, ಮಕ್ಕಳು ಉಣ್ಣುವಾಗಲಿ, ಗಂಡ ಉಣ್ಣುವಾಗಲಿ ಇಲ್ಲಿವರೆಗೆ ತಾಳ್ಬೇಕು. ಗಂಡ ಊಟ ಮಾಡಿ ಎಲ್ಲಾಡಿಕೆ ತಿನ್ನೋ ಟೈಮ್ದಾಗ ಶಾಂತ ಕೇಳ್ರಿ. ತಲೆಯಾಗಿಂದು ಇಳ್ದಿರ್ತೈತಿ, ಊಟ ಕುಡ್ದ ಒಳಗ್ ಹೋಗಿ ಕೂತಿರ್ತೈತಿ, ಅದ ಮ್ಯಾಗ ಹೋಗಿ ಊಟ ಕೂತಿರ್ತೈತಿ, ಶಾಂತಕ್ ಬಂದಿರ್ತೈತಿ. ಅವಾಗ ಕೇಳ್ರಿ, ಯಾಕ ಇಷ್ಟೊತ್ತು ಮಾಡಿದಿ, ದನ ಕರ ನಿನಗೆ ವಿಚಾರ ಐತಿಯೋ ಇಲ್ಲೋ, ಹಿಂಗ ಕೇಳ್ರಿ ಅಂದ್ರ ಅಗ್ದಿ ಮೆತ್ತಗಾಗಿರ್ತೈತಿ, ಹದಕ್ ಬಂದಿರ್ತೈತಿ. ಭೂಮಿ ಬೆಕ್ಕಾದಂಗ ಬೆತ್ತರಿ ನೀವು 1000 ಮಾತಾಡ್ರಿ ಕಪ್ಪ. ಮತ್ತ ಆ ಟೈಮ್ದಾಗ ನೀವು ಒದರಾಕತ್ರಿ, ನಿಮಗೂ ಸಿಟ್ಟು ಬಂದಿರ್ತೈತಿ, ಅವ್ರಿಗೂ ಸಿಟ್ಟು ಬಂದಿರ್ತೈತಿ, ಏನು ಮಾಡಕ್ ಸಾಧ್ಯ ಆಗಂಗಿಲ್ಲ. ಮನಿತಾನ ಮುರಿತಾನ. ನಾವು ಈ ಮಾತಾಡುವಂತ ಸುದ್ದಿ ನಮ್ಮ ಮಕ್ಕಳಿಗೆ ಬೀಳಬಾರದು. ಈಗಿನ ಕಾಲದೊಳಗೂ ಹಿರ್ತಾನ ಮಾಡ್ತಾರ, ಆಗಿನ ಕಾಲದೊಳಗೂ ಹಿರ್ತಾನ ಮಾಡ್ತಾರ. ಜೀವನದೊಳಗ ನಾವು ಎಷ್ಟು ನಿಷ್ಠೆದಿಂದ ನಡ್ಕೋಬೇಕು, ಎಷ್ಟು ನೀಟಾಗಿ ನಡ್ಕೋಬೇಕು. ಕೊನೆಯದೊಂದು ಮಾತು ಹೇಳ್ತೀನಿ ನಿಮಗ, ಬಹುಶಃ ನಮ್ ಕೈಯಾಗ ಮಾಯ ಕೊಟ್ರ ಇವಕ್ಕೇನ್ ದನವೂ ಇಲ್ಲ, ಬ್ಯಾಸರೂ ಇಲ್ಲ, ಯವ್ವ ನೀವು ನಿಮಗ್ ಊಟದ ಪರಿವರಂಗಿಲ್ಲ ನಮಗ. ಆಗಿನ ಕಾಲದೊಳಗ ಹೆಣ್ಮಕ್ಳಲ್ಲಿ ಅಂತ ನಿಯತ್ತಿತ್ತು, ಗಂಡನಲ್ಲಿ ಅಂತ ನಿಯತ್ತಿತ್ತು, ಹಿರ್ತಾನ ಮಾಡುವಂತ ಹಿರ್ತಾನದವರಲ್ಲೂ ಅಟ್ಟ ನಿಯತ್ತಿತ್ತು.
ಈಗೊಂದು ಎಮ್ಮಿ ವ್ಯಾಪಾರ ಮಾಡ್ಬೇಕಾದ್ರ 1000 ಇಟ್ಟಿರ್ತಾರ್ರಿ. ಗಂಡ ಹೆಂಡತಿ ನ್ಯಾಯ ಶುದ್ಧ ಮಾಡ್ಬೇಕಾದ್ರ 10,000 ಇಟ್ಟಿರ್ತಾರ. ಒಡ್ಸವ್ರು ಅವ್ರಿ. ನೀ ಚಿಂತೆ ಮಾಡ್ಬೇಡ, ಹೇಳಿ ಸಾಕಾಗಿದ್ದೆ ಮಗ್ಗ, ನೀ ಸುಮ್ಮ 4 ದಿನ ಹೋಗ, ನನ್ನ ಕರ್ಯಾಕ ಬರ್ತಾರ ಅವ್ರ, ಅವಾಗ ಬರೋಬ್ಬರಿ ಬುದ್ಧಿ ಕಲಿಸ್ತಾನ ಮಗ್ಗ. ಇದು ಹ್ಯಾಂಗ ಹೋಗೋಣ, ಇದು ಕಿವ್ಯಾಗ ತೊನಿಸ್ಬೇಕಂಗ ಕಾಕ, ಹೋಗಿ ಬರು ನಡಿಯಪ್ಪ ಮಗನ, ನಿನಗೆ ಹೇಳಿನ ಬ್ಯಾಡ, ಆ ಕಡೆ ಶೆಟ್ಟವನ ಗುಡಿ ಕಡೆ ಹೋಗ್ಬ್ಯಾಡ, ಸಂಸಾರ ಹಾಳು ಮಾಡ್ಕೋಬ್ಯಾಡ ಹೇಳನ ಮಗ. ತಾಯ ತಂದ ಕರೆ ಮಾಡಿ ಏನು ಆಗಿದ್ ನಡಿಯಪ್ಪ, ನಾಳೆ ಹೋಗನ್ ಗಪ್ ನೋನು ಖಾಲಿ ಇದ್ರ ಇವ್ ಹಂಗ ಮನಿಗ್ ಹೋಗಂಗಿಲ್ರಿ ಕಾಕ. ಇದೊಂದ್ ತಂದನಿತ್ವ ಹೋಗ ಮುಂದ್ ಕೊಟ್ಟು ಹೋಗುದ್ರಿ ಇವ್. ಹಾ ಹಿಂಗ 8 ದಿನ 8 ಹೋಗ್ಬೇಕ್ರಿ ಅವಾಗ. 8ನೇ ದಿವಸಕ್ಕೆ ಕಾಕ ಹೋಗನ್ ನಡಿಯಪ್ಪ, ನಿಂದು ಬಾಳ ಆತ್ಪ. ನಾಳೆ ಒಂದ್ ವ್ಯವಹಾರ ಇತ್ತು, ಅವನು ಸುದ್ದಿ ಮಾಡ್ಬೇಕಾಗಿತ್ತು, ಯಾವ ಕೊಡುವಲ್ಲ, ಏನು ಹೆಂಗ್ ಮಾಡುದು? ನಾಳೆ ಒಂದ್ ದಿವ್ಸ ಬ್ಯಾಡಾಗಪ್ಪ, ನಾನು ಮತ್ತ ಅದಕ್ಕೆ ಹದ ಇರ್ತೈತೆ, ನಾನ್ ತಿಕ್ಕದಾವ್ ತಗೋಯಪ್ಪ, 10,000 ರೂಪಾಯಿ ಕೊಡ್ತಿದ್ದೆ. ಅದ ನೀವು ಎಲ್ಲಿ ಕೊಡುದಿಲ್ಲ, ತಗೋದಿಲ್ಲ, ಕಿಶೆಕಾವು. ನಾಳೆ ಹೋಗೋಣ ಲಗುಟ್ ಬಂಗಾರ ಸಜ್ಜಾಗಿ ಒಂದ್ ಗಾಡಿ ಹೇಳ, ಅಲ್ಲಿ ಹೋಗೋದು ಯಾವ ಆ ಮತ್ ಬರೋಬ್ಬರಿ ಹೇಳಿ, ನಾ ಚಿಂತೆ ಮಾಡ್ಬೇಡಿ. ಅವ ಏನಾರ ಅಂದ್ರೆ ಬಾಯಿಗೆ ಒದತಾನ ಮಕ್ಕ. ಇವ ಏನು ಹೇಳಿರಂಗಿಲ್ರಿ, ಅಲ್ಲಿ ಹೋಗ್ಬಿಡ್ದ, ಅವು ಬರ್ತಾಳ 10,000 ರೂಪಾಯಿ ಹೋಗಿರ್ತಾವ, ಸಂಸಾರ ಹಾಳ, ಇಲ್ಲಿ ಬರ್ಬಿಡ್ದ 10,000 ರೂಪಾಯಿ ದೇನೇನು ನಿಮಗನ. ಹಿಂಗ ಅನ್ಕತಿ. ಆಗಿನ ಕಾಲದಾಗ ಹಿರ್ತಾನ ಹಂಗಿದ್ದಿದಿಲ್ರಿ ಹುಡುಗರ, ಮಾತಾಡ್ಬೇಡ್ರಿ. ಆಗಿನ ಕಾಲದಾಗ ಎಂತ ಹಿರ್ತಾನಿತ್ತಂದ್ರ, ರಾಜಾನ ಮನೆ ಒಳಗ ಮಂತ್ರಿ ಇದ್ದ, ಎಟ್ಟ ಸುಮ್ ಇರ್ತಾನಿತ್ತು. ಬರೇ ಒಂದ್ ಮಾತಿದನ್ನ ಲಕ್ಷ ಕೊಟ್ಟು ಕೇಳ್ರಿ, ನಿಮ್ಮ ಜನ್ಮ ಪವಿತ್ರ ಆಗ್ತದ, ನಿಮ್ಮ ಜನ್ಮ ಪಾವನ ಆಗ್ತದ, ನಾವು ಹೆಂಗ ನಡ್ಕೋಬೇಕು ಅನ್ನುವಂತದ ದಾರಿ ಸಿಗ್ತದ. ರಾಜಾನ ಮನೆ ಒಳಗ ಬಡವ ಮನುಷ್ಯ ಪ್ರಧಾನಿ ಇದ್ದ, ತಂದೆ ತೀರಿ ಹೋಗಿದ್ದ, ತಾಯಿ ಒಬ್ಬಕಿನ ಎಂದ್ಲು 70 ರಿಂದ 80 ವರ್ಷ ವಯಸ್ಸು ಅವಾಗ. ಒಂದೊಂದ ರೂಪಾಯಿ ಒಂದೊಂದು ದುಡ್ಡು ಕೂಡಿಸಿ ಒಂದು ಕುಡಿಕ್ಯಾಗ ಮುದುಕಿ ರೊಕ್ಕ ಗೋಳೆ ಮಾಡಿತ್ತು. ಕಲಬಳೆ ಆಗ ಕನ್ಯಾ ತೆಗೆದ ಮಗನ ಲಗ್ನ ಮಾಡಿದ್ಲು. ಆಗಿನ ಕಾಲದಾಗ ನಮ್ಮ ಮಗುಗಳು ಅಡಿಕೆಲ ಗಡಿಯಾಗಿ ಇಡುದು, ಒಂದು ಕುಲ್ಯಾಗ ಇಡುದು, ಹಿಂಗಿತ್ರಿ. ಈಗಿಲ್ಲ, ನಾವು ಇಡುವಂತ ಜಾಗನ ಬೇರೆ. ಪಿಕ್ಮಿ ಚಲೋ ಆಗ್ಯಾವ, ಪಿಕ್ಮಿನಿ ಚಲೋ ಆಗ್ಯಾವ. ಎಮ್ಮೆ ಅಲ್ಲಿ ಬೆಲ್ ನಮ್ ಕೈಯಾಗ ಬರಂಗಿಲ್ಲ, ಅವುಗಳು ಹಿರ್ತಾನ. ಅವಾಗ ಲಗ್ನ ಮಾಡಿ ಸಸಿನ ಕರ್ಕೊಂಡು ಬಂದ್ಲು. ಆಗಿನ ಕಾಲದಾಗ ಊರಾಗ ಒಂದ ಸೇದು ಬಾಯಿರಿ, ಎಲ್ಲಾರು ಅಲ್ಲೇ ಹೋಗುದು. ಒಂದು ಹಗ್ಗ ಒಂದು ಕೊಡ ತಗೊಂಡ್ ಹೋಗ್ಬೇಕು. ಸೇದು ಬಾಯಾಗ ನೀರ್ ತುಂಬಾಕ ಆ ಕೊಡಕ್ ಹಗ್ಗ ಕಟ್ಟಿ ಬಿಡುದು, ಸೇದ್ ನೀರ್ ತಗೊಂಡ್ ಬರುದು. 10 ದಿನ ಆಗಿತ್ತು, ಹೆಣ್ಮಗಳು ನಡ್ಯಾಕ ಬಂದ. ರಾಜ ಅರಮನಿ ಮಾಳಿಗೆ ಮ್ಯಾಗ ನಿಂತಿದ್ದ, ಅವನ ಜೋಡಿ ಪ್ರಧಾನಿ ಇದ್ದ. ಹೆಣ್ಮಗಳ ಓನ್ಯಾಗ ಹಾದ ಹೋಗುದು ನೋಡಿದವ, ಸುಮ್ಮ ನಿತ್ತ. ನೀರು ತುಂಬಿಕೊಂಡು ಹೆಣ್ಮಗಳು ಹೊಳಿ ಬರ್ತಿದ್ಲು. ಪ್ರಧಾನಿ ಕೇಳವ್, ಈ ಹೆಣ್ಮಗಳು ಹೊಸವಾಗಿ ಬಂದಾಳ, ಯಾರು? ಪ್ರಧಾನಿ ಹೇಳ್ದ, ಏನ್ರಿ ರಾಜ, ನಿಮ್ ಮನ್ಯಾಗಿಂದ ನಿಮಗ ಸುದ್ದಿ ಗೊತ್ತಿಲ್ಲ. ನಿಮ್ಮ ಮಂತ್ರಿ ಹ್ಯಾಂಟಾಗಿ 10 ದಿನ ಆಯ್ತು ನಡ್ಯಾಕ ಬಂದ, 10 ದಿನದ ಹಿಂದ ಲಗ್ನ ಆಗ್ಯದ. ನಿಮ್ಮ ಮಂತ್ರಿ ಹ್ಯಾಂಟಾಗಿ ದೊಡ್ಡವ್ರ ದೃಷ್ಟಿ ಎರಡಿರ್ತಾವ್ರಿ. ರಾಜಾನ ದೃಷ್ಟಿ ಬದಲಾಯ್ತು. ರಾಜಾನ ದೃಷ್ಟಿ ಬದಲಾಯ್ತು. ಅವತ್ತ ಒಂದು ಹಾದಿ ಹುಡುಕಿದವ. ಮಂತ್ರಿ ಹೇಳ, ಇನ್ನೊಂದು ರಾಜ್ಯದವ್ರ ನಮ್ಮ ರಾಜ್ಯದ ಮ್ಯಾಗ ಯುದ್ಧ ಮಾಡಕ್ ಬರವ್ರದಾರ. ನಡುವ ಒಂದು ಜಾಗ ಟರಾವ್ ಮಾಡ್ಯಾರ. ಆ ಜಾಗದೊಳಗ ನಮ್ಮ ಸೈನು ಹೋಗ್ಬೇಕು, ಆ ಸೈನು ಬರೋದದ. ನಮ್ಮ ಸೈನು ಸೋತಂದ್ರ ನಮ್ಮ ರಾಜ್ಯ ಎಲ್ಲ ಅವ್ರು ಕಸ್ಕೊಳ್ಳವ್ರದಾರ. ನಾವು ಸೋತಂಗ ಅವ್ರು ಗೆದ್ದಂಗ. ಅವ್ರು ಸೋತ್ರಂದ್ರ ಅವ್ರ ರಾಜ್ಯ ನಾವು ಗೆದ್ದಂಗ, ಅವ್ರು ಸೋತಂಗ. ನಿನಗೆ ಎಷ್ಟು ಸೈನ್ಯ ಬೇಕು, ಎಷ್ಟು ಕುದುರೆ ಬೇಕು, ಎಷ್ಟು ಒಂಟೆ ಬೇಕು, ಎಷ್ಟು ಆನೆ ಬೇಕು, ನಿನಗೆ ಎಷ್ಟು ಆಯುಧಗಳು ಬೇಕು ತಗೋ. ನಾಳಿನ ದಿವಸ ನೀ ಯುದ್ಧಕ್ಕೆ ಹೋಗ್ಬೇಕು. ನೋಡ್ರಿ ರಾಜನ ಆಜ್ಞೆ, ನೀ ಹೋಗ್ಬೇಕಂದ. ಮಂತ್ರಿ ಅಂದ, ಆಯ್ತ್ರಪ್ಪ ಇದು ರಾಜ್ಯ ಆಜ್ಞೆ ಅಂದ.
ಮತ್ತೊಂದು ಮಾತು ಹೇಳಿದ ರಾಜ, ಅಕಸ್ಮಾತ್ ನೀ ಸೋತಿ ಅಂತಂದ್ರ ಸೋತ ಮುಖ ಇಟ್ಕೊಂಡು ಬಂದ ನನಗೆ ತೋರಿಸ್ಬೇಡ ಮುಖ, ಅಲ್ಲೇ ನಿನ್ನ ರುಂಡ ಹೊಡ್ಕೊಂಡು ಪ್ರಾಣ ಬಿಡ್ಬೇಕು ನೀ, ಅಲ್ಲೇ ನಿನ್ನ ರುಂಡ ಹೊಡ್ಕೊಂಡು ಪ್ರಾಣ ಬಿಡ್ಬೇಕಂತ ಆಜ್ಞೆ ಮಾಡಿದ. ಅವಾಗ ಆಯ್ತ್ರಿ ತಿಳ್ಕೊಂಡು ಮುಖ ಸಪ್ಪಗ ಮಾಡ್ಕೊಂಡು ಮನೆಗೆ ಬಂದ. ಬಡತನ ಪರಿಸ್ಥಿತಿ ಬಂತ್ರಿದು, ಒಂದ ಕೋಲಿಯದ ಮನಿ, ತಾಯಿಯಲ್ಲಿ ಮನಗಬೇಕು, ಗಂಡ ಹೆಂಡತಿಯಲ್ಲಿ ಮನಗಬೇಕ್ರಿ, ಅಂತ ನಾಜುಕ್ ಪರಿಸ್ಥಿತಿ. ತಾಯಿಗೆ ಹೇಳಿದ, ಯವ್ವ ನೀ ಮುದುಕಿ ಮನುಷ್ಯಾಳ, ಹೊಲಸಗಾಳಿ ಬಿಡ್ತದ, ನಿಮ್ ಮನ್ಯಾಗ ಮಕ್ಕ ಯವ್ವ ನಾವು ಮಾಳಿಗೆ ಮ್ಯಾಗ ಮಕ್ಕೋತೀವಿ ಅಂತ ಹೇಳಿದ್ದ ತಾಯಿಗೆ. ನಿಚ್ಚಣಿಕೆ ಹಚ್ಚಿ ಮಾಳಿಗೆ ಮ್ಯಾಗ ಗಂಡ ಹೆಂಡತಿ ಮಕ್ಕೋದವ್ರು. ಕೈಕಾಲು ಮುಖ ತಕ್ಕೊಂಡ ಮಡದಿ ಗಂಗಾಳ ಹಚ್ಚಿರು ಊಟಕ್ಕ, ಯವ್ವ ಊಟ ಮಾಡೋನು ಬಾ ಅಂದ. ಮುದುಕಿ ಬಂದು ಊಟಕ್ಕೆ ಕೊತ್ತು, ಕಣ್ಣಾಗಿ ನೀರ್ ತಂದ. ಮುದುಕಿ ಎತ್ತು, ಮಗನ ನಿನ್ನ ಕಣ್ಣಾಗಿ ನೀರು ನನ್ನ ಜೀವನದೊಳಗೆ ಕಂಡಿಲ್ಲ, ಇವತ್ತ್ಯಾಕ ನಿನ್ನ ಕಣ್ಣಾಗಿ ನೀರು ಬಂದು ನಾ ಉಣ್ಣಂಗಿಲ್ಲ ಹೇಳಿದ್ರ ಕಾರಣ ಅಂದು. ಯವ್ವ ನಾಳಿನ ದಿವಸ ನಾ ಯುದ್ಧಕ್ಕೆ ಹೊಂಟೀನಿ, ಗೆದ್ರ ಊರ ಮುಖ ನೋಡುದದ, ತಾಯಿ ಮುಖ ನೋಡುದದ, ಮಡದಿ ಮುಖ ನೋಡುದದ, ಸೋತ್ರ ನನ್ನ ರುಂಡ ನಾನೇ ಹೊಡ್ಕೊಂಡು ಪ್ರಾಣ ಬಿಡ್ಬೇಕಂತ ರಾಜ್ಯ ಆಜ್ಞೆ ಆಗ್ಯದ. ತಾಯಿ ಹೊತ್ತು ಹೊಂಟ್ರೆ ನಾ ಹೋಗ್ಬೇಕಾಗ್ಯದ. ಹಡದ ತಾಯಿಗೆ ಹೆಂಗ್ ಹೋಗತ್ರಿ ತುತ್ತ ಕೈ ಆಯ್ತು. 10 ದಿನ ಆಯ್ತು ಹೆಣ್ಮಗಳ ನಡ್ಯಾಕ ಬಂದ. ಹೆಣ್ಮಗಳಿಗರಿ ಹಂಗಾಗಿರ್ಬೇಕು. ಹಂಗ ಉಣ್ಣು ಗಂಗಾಳದಾಗ ಕೈ ತಕ್ಕೊಂಡ್ರು. ಮುದುಕಿ ಹಾಸಿಗೆ ಹಿಡಿದು ಮಕ್ಕೋತು. ಗಂಡ ಹೆಂಡತಿ ನೆಚ್ಚಣಿಕೆ ಹತ್ತಿ ಮಾಳಿಗೆ ಮ್ಯಾಗ ಹೋದ್ರು. ಹೆಂಡತಿ ಕಣ್ಣ ನೀರು ಸಾರ್ಕ ಹೊಂಟು. ಪ್ರಧಾನಿ ಅಂದ, ಯಾಕ ಚಿಂತೆ ಮಾಡಕತ್ತಿದಿ, ಯಾಕ ಅಳಾಕತ್ತಿದಿ ಅಂತಂದಾಗ ಹೆಣ್ಮಗಳು ಹೇಳ್ತಾಳ, 10 ದಿನ ಆಯ್ತು ನಿನ್ನ ಮನೆಗೆ ನಡ್ಯಾಕ ಬಂದ, ನೀ ಹೊಳ್ಳಿ ಬಂದಿ ನನ್ನ ಜನ್ಮ, ನೀ ಹೊಳ್ಳಿ ಬರ್ಲಿಲ್ಲ ಅಂದ್ರೆ ನನ್ನ ಗತಿ ಹಂಗ. ಇದು ರಾಜ್ಯ ಆಜ್ಞೆ ಅದ, ಏನ್ ಮಾಡಾಕ್ ಬರೋದಿಲ್ಲ ನಾವು. ನನಗೇನಾದ್ರೂ ಒಂದು ಸಮಜೂತಿ ಹೇಳುವಾಗ, ನನಗೇನಾದ್ರೂ ಒಂದು ದಾರಿ ಹೇಳುವಾಗ, ನನಗೇನಾದ್ರೂ ಒಂದು ಆಧಾರ ಹೇಳುವಾಗ. ಅವಾಗ ಹೇಳ್ತಾನವ, ನಾಳೆ ಮುಂಜಾನೆ ಹೇಳ್ತೀನಿ ನನಗ. ನಿದ್ದೆ ಹತ್ಲಿಲ್ಲ, ಗಂಡ ಹೆಂಡತಿ ಹಂಗ ಮಾತಾಡ್ಕೊತ ಕೂತ್ರು. ಬೆಳಗಿನ 5 ಗಂಟೆ ಆಗಿತ್ತು. ಹೆಂಡತಿ ನೀರ್ ಕಾಸಿದ್ಲು, ಜಳಕ ಮಾಡಿದ, ತಾಯಿ ಪಾದಿಗೆ ನಮಸ್ಕಾರ ಮಾಡಿದ, ಅಡಕಲ್ ಗಡಿಗೆ ಹೋಗಿ ಕೈ ಹಾಕಿದ. ಒಂದು ಮುಟ್ಟಿಗೆ ಕಡ್ಲಿದ್ದು ಹೆಂಡತಿ ಕೈಯಾಗ ಕೊಟ್ಟ. 10 ಮನೆಗೆ ನಮ್ಮ ಅವ್ವ ಊಟ ಮಾಡಿಸಿ, ಹಾಸಿಗೆ ಮಾಡಿಸಿ ನಮ್ಮ ಅವ್ವನ ಮನಗಸ್ಸು. ನೀ ಊಟ ಮಾಡಿ ಮ್ಯಾಳಿಗೆ ಮ್ಯಾಗ ಹೋಗೋ ಟೈಮದೊಳಗ 4 ಕಡ್ಲಿ ಕಾಳು ಬಾಯಾಗ ಹಾಕೊಂಡು ತಿನ್ನು, ಹಂಗ ಬಾಯಾಗ ಇಟ್ಕೊಂಡು ಮಪ್ಪ, ನೀರು ಕುಡಿಬೇಡ. ಇದು ಒಂದೇ ಆಧಾರ ನಿನಗೆ. ಆಯ್ತು, ಇದು ಗಂಡನ ಆಜ್ಞೆ ಆತಂದ್ಲು. ರಾಜನ ಕಡೆ ಮಂತ್ರಿ ಹೋದ, ಸೈನ್ಯ ಕರ್ಕೊಂಡ, ಯುದ್ಧಕ್ಕೆ ಹೋದ. ರಾಜ ತಿಳ್ಕೊಂಡ, ನನ್ನ ದಾರಿ ಸರಳ, ನನ್ನ ದಾರಿ. ಪ್ರಧಾನಿ ಕಳಿಸಿದ. ಮಂತ್ರಿ ತಾಯಿ ಎಲ್ಲಿ ಮನ್ಕೋತಾಳ, ಮಂತ್ರಿ ಮಡದ ಎಲ್ಲಿ ಮನ್ಕೋತಾಳ, ಇವತ್ತು ಸಂಜೆಗೆ ನೀನ್ ನೋಡಿ ಬರ್ಬೇಕು. 9 ಗಂಟೆಗೆ ಪ್ರಧಾನಿ ವಾದ ಸಹಜ ಮನ್ಯಾಗ ಆದ. ನಿಚ್ಚಣಿಕೆ ಹತ್ತಿ ಮಾಳಿಗೆ ಮ್ಯಾಗ ಪ್ರಧಾನಿ ಆ ಮಂತ್ರಿ ಹೆಂಡತಿ ಹೋಗಿ ಮಕ್ಕೊಂಡ್ಲು. ಅಡಿಗೆ ಮನಿ ಒಳಗ ಮುದುಕಿ ಮಕ್ಕೋತು. ಎಟ್ಟು ಬಂದ ರಾಜಾಗ ಸುದ್ದಿ ಹೇಳ್ದ. ರಾತ್ರಿ 11 ಗಂಟೆ ಆಗಿತ್ತು. ರಾಜ ಅರಮನೆ ಬಿಟ್ಟ, ಮಂತ್ರಿ ಮನಿಗೆ ಬಂದ. ಮನ್ಯಾಗ ಹೋಗುವಂತ ಟೈಮ್ ಏನದ, ಹೊರಗ ಇತ್ತು. ನಿಚ್ಚಣಿಕೆ ಹತ್ತಿ ಮ್ಯಾಲ ಹೋಗ್ಬೇಕಲ್ಲ. ರಾಜ ಕಾಲಾನ ಅಲ್ಲೇ ಕಳ್ದ. ನಿಚ್ಚಣಿಕೆ ಹತ್ತಿಕ ನಿಚ್ಚಣಿಕೆ ಹತ್ತಿ ಬಡ ಬಡ ಹತ್ತಿ ಮ್ಯಾಲ ಹೋದ. ಹೋಗಿ ಹೆಣ್ಮಗಳು ಈ ಕಡೆ ಮುಖ ಮಾಡಿ ಈ ಕಡೆ ಡುಬ್ಬ ಮಾಡಿ ಮುಕ್ಕೊಂಡಿದ್ಲು. ಹಚ್ಚಿಗೆ ಹೋಗಿ ಮುಕ್ಕೊಂಡ. ಹೆಣ್ಮಗಳು ನಿಂತು ತಗೊಂಡಿತ್ತು. ಒಂದ್ ಅರ್ಧ ತಾಸಿನ ಮೇಲೆ ಈ ಕಡೆ ಮತ್ ಹೊಳ್ಳಾಕಿ ಬಾಯಾಗಿನ ಉಸಲು ಬಿಟ್ಲು. ಕೆಟ್ಟ ದುರ್ಗಂಧ ವಾಸ ಹಿಡಿದು ಬಿಡ್ತು. ರಾಜ ತಿಳ್ಕೊಂಡ, ಹೇ ಅವನು ಹೊಲಸೈತಿ, ಸರಿ ಇದನ್ನು ಎದ್ದು ಬಿಟ್ಟ. ಅಲ್ಲಿ ಹೆಣ್ಮಗಳನ್ನ ಮುಟ್ಲಿಲ್ಲ. ಎದ್ದು ಬಿಟ್ಟ. ನೆತ್ತನಿಕೆ ಹಿಡಿದು ಇಳು ಬರೋ ಟೈಮ್ದಾಗ ಅವಸರದಾಗ ಕಾಲ ನೆನಪಾಗ್ಲಿಲ್ಲ. ಹೊಳ್ಳಿ ಅರಮನೆಗೆ ಹೋಗ್ಬಿಟ್ಟ. ಹಂಗ ಮತ್ ಮುದುಕಿ ಹೋಗಿ ನಿದ್ದೆ ಹತ್ತಂಗಿಲ್ರಿ. ಅಡಕಲ್ ಗಡಿಯ ಕೈ ಹಾಕ, ಚೀಲ ಕೈ ಹಾಕ, ಕೌದಿ ಹೊಲಿ ಬರೀ. ಮತ್ ಹೌದ 60 ವರ್ಷ ದಾಟ್ತಂದ್ರ ಅದ ಚಿಂತೆ ಅವ ಮುದುಕಿಗಳಿಗೆ. ಬೆಳಗಿನ 4ಕ್ಕೆ ಎದ್ದು ಮುದುಕಿ ಬಾಗಲ ತೆಗಿತ್ತು. ಹೊರಗೆ ಹೋಗಿ ಬತ್ತು. ಅಂಗಳ ಹುಡುಗ್ಬೇಕತ್ ಕಸಬರಿಗೆ ತಗೋತು. ನಿಚ್ಚಣಿಕೆ ಎತ್ತಿಕ್ ಬತ್ತು. ರಾಜಾನ ಕಾಲ ಮರ್ರಿ. ಯವ್ವ ಗಾತಾತ, ನನ್ನ ಮಗನ ಜನ್ಮ ಹಾಳಾತ. ಏನ್ ಘಾತ್ ಮಾಡಿದೆ ನೋಡ್ರಿ ಎಂತ ಪಟ್ಟ. ಕಾಲಾನ ಹೋದ ಅಡಪಲ್ ಗಡಿಯಾಗಿ ಇಟ್ಟು ಮುದುಕಿ.
ರಾಜನ ಕಾಲಾನ್ ಹೋದ್ ಅಡಕಲ್ ಗಡಿಯಾಗ ಇಟ್ಟು ಗೊತ್ತಿಲ್ಲಂಗ ಸುಮ್ಮ ಇತ್ತು. ಸಸಿಗ್ ಚಿಂತೆ ಏನ್ರಿ, ಬೆಳಿಗ್ಗೆ 5 ಎದ್ದು ಬಡ ಬಡ ತನ್ನ ನಿತ್ಯ ಕರ್ಮಗಳನ್ನ ಹಾಸಿಗೆ ಮಡಿಚಿಟ್ಲು, ರಂಗೋಲಿ ಹಾಕಿದ್ಲು, ಅಂಗಳ ಸಾರಿಸಿದ್ಲು, ವರ್ಷಲಕ್ ನೀರ್ ಹಾಕ್ಲು, ಒಲಿ ಪೂಜೆ ತಗದ್ಲು, ಒಲಿ ಪೂಜೆ ಮಾಡ್ಲು, ಅಡಿಗೆ ಮಾಡಾಕತ್ಲು. ಅತ್ತೆ ಊಟ ಮಾಡ್ಬಾ, ನನಗ್ ಬಾಲ್ಯದ ಏನ ಮಾಡ. ಕತ್ ಹೋಗ್ಯದಲ್ರಿ ಒಳಗ. ಕರೆ ಹೆಣ್ಮಗಳಿಗೆ ಅತ್ತೆ ಮನೆ ಸೊಸಿಗೆ ಅದ ಚಿಂತೆನೆ ಇಲ್ಲ. ನಿದ್ದಿಗನಾಗದ ಆಕಿ ಏನು ಗೊತ್ತಿಲ್ಲ. ಹಿಂಗ ನಡೀತು. 8-10 ದಿನ ಹೋತು. ರಾಜ್ಯ ವೈಭವದೊಳಗೆ ಗೆದ್ದ ಮಂತ್ರಿ ಹೊಳೆ ತಿರುಗಿ ಬಂದ ತಕ್ಷಣ ರಾಜಾಗ ಭೇಟಿ ಅದ. ನಾ ಗೆದ್ದ ಬಂದಿನಿ ತಂದಾಗ ಊರಾಗ ಆನಿ ಮ್ಯಾಗ ಮೆರವಣಿಗೆ ನಡೀತು. ರಾಜ ಕೈಯಾಗ ಇಂತಾದೊಂದು ಕಡೆ ಹಾಕಿದ. ನನ್ನ ಗಂಡಿಗೆ ಇಂತಾದೊಂದು ವೈಭವ ಬತ್ಲ ಅಂತ ಹ್ಯಾಂತಿ ಆನಂದ ಪಟ್ಟು, ಹಡದ ತಾಯಿಯು ಆನಂದ ಪಟ್ಟಳ. ಕರೆ ಒಂದು ಕಲ್ಲು ಒಳಗೆ ಮರಗ್ತಿತ್ತು. ಮಗನ ನೀ ಎಲ್ಲ ಗೆದ್ದು ಬಂದಿದ್ಯೋ, ಕರೆ ನೀ ಇನ್ನೂ ಎಡಿ ಸೂತಕಾಗೈತಿ. ತಾಯಿ ಎತ್ತಿತ್ತು. ಇಟ್ಟೆಲ್ಲ ಆತು. ಗಂಡ ಗೆದ್ದು ಬರಾನ ಎಟ್ಟ ಆನಂದ ಆಗಿರ್ಬೇಕ್ರಿ ಹೆಂಡತಿಗೆ. ಈಗಿನವ್ರ ಹಂಗಿಲ್ಲವ. ನೀವು ಅಲ್ಲ ಆ ಕಡೆ ನಮ್ ಗಾಂಧಿನಗರ ಕಡೆ ಒಂದ್ ಮಾತು ಹೇಳ್ತೇನೆ ನಿಮಗ. ನಮ್ ಗಾಂಧಿನಗರ ಹೆಣ್ಮಕ್ಳು ದಾರಿಲಿ ಸಂಗೊಳ್ಳಿ ರಾಯಣ್ಣನ ಅಪ್ಪ ಬರ್ಮನ್ ಹುಲಿ ಹೊಡೆದ. ರಕ್ತ ಮಾನ್ಯದ ಹೊಲ ಅಂತೇಳಿ 22 ಎಕರೆ ಭೂಮಿ ಕೊಟ್ರೆ ಬರ್ಮಾನ್ಗ ಆಗಿನ ಕಾಲಾಗ. ಹುಲಿ ಬಂದು ಹೆಗಲ ಮ್ಯಾಗ ಹೊತ್ಕೊಂಡು ಬಂದ ಅವನ ಶರೀರ ಎಲ್ಲ ಅವನ ಅರಿವೆಲ್ಲ ರಕ್ತ ಆದದಕ್ಕಾಗಿ ಅದಕ್ಕೆ ರಕ್ತ ಮಾನ್ಯದ ಹೊಲ ಅಂತ ಹೆಸರು ಬಿತ್ತು. ಹಂಗ ಇವ್ ಗಂಡ ಏನ್ ಮಾಡಿದ್ದ, ಹುಲಿ ಬಂದಿದ್ದ. ಊರಾಗಿ ಒಂದು ಮೆರವಣಿಗೆ ನಡೆದಿತ್ತು. ಕೈಯಾಗ ಒಂದು ಕಡೆ ಹಾಕಿದ್ರಿ ಇವಾಗ. ಯಾಂತಿ ನೋಡ್ಲು ನಾ ಏನು ಕಮ್ಮಿ ಏನನ್ಲಕ್ಕಿ. ಗಂಡ ಮನೆಗೆ ಬಂದ. ಗಂಡ ಹೇಳಿದ, ನಾನು ನಾಳೆ ತವ್ರ ಮನೆಗೆ ಹೊಂಟ್ರಿ. ಯಾಕ ನಿನ್ಗ್ಯಾಕೆ ಹೇಳಿಲ್ಲ? ಹೋಗಿ ಬರೋ ಮರ ನಿನ್ ಜೋಡಿ ಇಲ್ಲಿ ನ್ಯಾಯ ಅಂದ. ತವ್ರ ಮನೆಗೆ ಹೋದ್ಲು. ಅವ್ವ ಅಪ್ಪನ ಮುಂದೆ ಹೇಳು, ನನಗೆ 2 ತೊಡೆ ಬೇಕ, 10 ತೊಲೆವು. ಈಗ ಯಾರು ತೊಡೆ ಅಂದ್ರೆ ಗೊತ್ತಾಗೋದ್ರಿ ಅವ ನಿಮಗ್. ನಮ್ ಚಿಗೋಗೋದಿ ಕೊಡ್ತಾಕ ಇಂತಿಂತಾವ್ ತೋಡೆ 11 ತೊಲೆವು. 2 ತೋಡೆ ಬೇಕ ನನಗಂದ್ಲು. ಯಾಕ ಯವ್ವ? ಅದನ್ನ ಕಾರಣ ಕೇಳಬೇಡ. 2 ತೋಡೆ ಬೇಕು ನನಗ. ನನ್ನ ಮತ್ ಮಗಳು ಬಂದಾಳ, ನಾನು 2 ತೋಡೆ ಮಾಡಿಸ್ಕೊಟ್ರು. ಕಾಲಾಗ ಹಾಕೊಂಡ್ಲು. ಬಂದ್ಲು ಗಂಡ ಮನೆಗೆ. ಮುಂಜಾನೆ 9 ಗಂಟೆ ಆಗಿತ್ತು. ಅಮಾತ ನೀರಿಗೆ ಎಬ್ಬಿಸಿ ಕಾಲ್ ಹೆಂಗ ಬಡದಾಡ್ಸ್ಕೊತ್ ಕೂತು ಕಟ್ಟಿ ಮ್ಯಾಗ. ಹೆಂಗ ಕಾಲು ಬಡದಾಡ್ಸ್ಕೊತ್ ಕೂತ್ಲು. ಓನ್ಯಾನ ಹೆಣ್ಮಕ್ಳು ಅವ್ವ ತೋಡೆ ಮಾಡ್ಸ್ಯಾಳ ಅಂತ ಒಬ್ರನವ್ರ. ಒಬ್ರ ಸಾವುಕಾರ ಬಾಣಿ ಮಾಡ್ಸಕ್ಕೆ ಒಬ್ರನವ್ರ. ಒಬ್ರ ಈಕಿದೋಳೆ ಆತ್ಲ ನಮ್ ಓನ್ಯಾಗ. ಅವರು ಹೇಳವ್ರಿ ಮುಂಜಾನಿಂದ ಹಿಡದ 11 ಗಂಟೆ ತಕ ಕೂತ್ಲು. ಒಂದ್ ಮುದುಕಿ ಹಿಂಗ್ ಡೂಗ್ ನಡ ಮಾಡ್ಕೊಂಡ್ ಬತ್ತು. ತಂಗಿ ತೋಡೆ ಯಾವಾಗ ಮಾಡಿಸಿದಿ? ಐ ನಿನ್ ತಾನ್ಲ್ಯಾ? ಅಲ್ಲ ಅಯ್ಯವ ಯಾಕ ತಂದಿ? ನಾಯರೇನ್ ಸಾಧಾರಣ ಅಯ್ಯ ಅಂತ. ಇಲ್ಲಿವ ನಿನ್ನ ಗಂಡ ಹುಲಿ ಹೊಡೆದಾನ. ಅವಾಗ ಕೈಯಾಗ ಕಡೆ ಹಾಕ್ಯಾರ. ಮತ್ ನೀ ತೋಡೆ ಹಾಕೊಂಡದಿಲ್ಲ. ನೀ ಯಾರನ್ನ ಹೊಡೆದಿ ಏನ್ ಹಾಕಿ? ಏ ನಿನ್ನ ಬಾಯಾಗ ಮಣ್ಣು ಹುಡುಕ್ಯಾಡ್ರ ಚಿಮ್ನಿ ಹಚ್ಚಿ ಬಾಯಾಗ ಒಂದ್ ಹಲ್ಲಿಲ್ಲ. ನನಗ ಏನಾರ ಮಾತಾಡ್ತಿ? ಅವ ಒಂದ್ ಕಡೆ ಹಾಕೊಂಡಾನ. ನಾ 2 ತೋಡೆ 2 ಹಾಕ. ಯಾಕೆ ಹಾಕೊಂಡ್ ನಿನ್ ಗೊತ್ತೇನ? ನನ್ನ ಗಂಡ ಹುಲಿ ಹೊಡೆದಾನ. ಅವನ ಕೈಯಾಗ ಒಂದ್ ಕಡೆ ಹಾಕ್ಯಾರ. ಹುಲಿ ಹೊಡೆದವ ನಾ ಹೇಳ್ದಂದ್ರ ನಾ ಎಷ್ಟು ಪವರ್ನಾಕಿರ್ಬೇಕು? ಇಲ್ಲಿ ನೀವು ರೊಟ್ಟಿ ಮಾಡುವ ಕೈ ಹಾಕವ ಚಪ್ಪಾಳಿ ಬಡಿಬೇಡ್ರಿ. ಹುಲಿ ಹೊಡೆದವ ನಾ ಹೇಳ್ದಂದ್ರ ನಾ ಎಷ್ಟು ಗಟ್ಟಿರ್ಬೇಕು. ಅದಕ್ಕ ನಾ 2 ತೋಡೆ ಹಾಕೊಂಡ್ ಅನ್ಲಕ್. ಎಲ್ಲಿಗೆ ಬತ್ರಿ ಕತಿ? ನೋಡು. ಅವಾಗ ಎಲ್ಲಾ ಮೆರವಣಿಗೆ ಮುಗಿತ್ತು. ಮಂತ್ರಿ ಮನೆಗೆ ಬಂದ. 10 ಮನೆಗೆ ತಾಯಿನ ಬಿಟ್ಟು ಆಗಲಾಮಲ್ಲ ಮಗ. ಕೈಕಾಲು ಮುಖ ತಕ್ಕೊಂಡ ಹ್ಯಾಂಚಾಡ್ ಗಂಗಾ ತಂದು ಹಚ್ಚಿಟ್ರು. ತಾಯಿ ಮಗ ಸಸಿ ಊಟ ಮಾಡಿದ್ರು. ಊಟ ಮಾಡಿ ಹೆಂಡತಿಗೆ ಹೇಳ್ದ, ನಾ ಮ್ಯಾಲ ಹೋಗಿರ್ತೀನಿ, ತಾಂಬೂಲ್ ತಗೊಂಬ ಅಂತಂದ. ಆಗಿನ ಕಾಲದಾಗ
ರಾಜ್ಯರಾಗ್ಲಿ ಮಂತ್ರಿಗಳಾಗ್ಲಿ ಪ್ರಧಾನಿಗಳಾಗ್ಲಿ ಊಟ ಆದ್ಮೇಲೆ ತಾಂಬೂಲ ಆತ ಎಲ್ಯಾಡಿಕೆ ತುಂಬಾ ಆತಂದ್ರು. ಈಗ ಹೆಣ್ಮಗಳ ಒಳಗ್ ಹೋದ್ಲು ಅತ್ತಿ ಮನಿ ಸೊಸಿ ಮುದುಕೆತ್ತು ತಮ್ಮ ಬಾಯಿಲಿ ಯವ ಯಾಕ ಎಲ್ಲಿ ಹೊಂಟದಿ ಮ್ಯಾಗ ಹೊಂಟ ನಿನ್ ಹೆಂಡತಿ ಮಗಳಾಗ ಮನ್ಕೊಳಂಗಿಲ್ಲ, ಆಕಿ ನಾಳಿಂದ ಈ ಮನ್ಯಾಗ ಇರುವಂಗಿಲ್ಲ, ಆಕಿದ ಕಾಗದಾಗಬೇಕು, ನಿನ್ ಹೆಂಡತಿ ಕೆಟ್ಟಾಳ ಯವ್ವ, ಒಬ್ಬರ ಮಕ್ಕಳಿಗೆ ಹೆಸರು ಇಡುದು ಬೇಡವಾ, ಇನ್ನಕಾರನ ಹೆಸರು ಇಡಬೇಡ, ಬ್ಯಾಡ ತಾಯಿ ಅಂದ ಮಗ. ಹೌದು, ಜೀವನದೊಳಗೆ ನಿನ್ನಿಟ್ಟು ದೊಡ್ಡವನು ಮಾಡ್ಬೇಕಾದ್ರ ತುತ್ತಿಗೆ ತುತ್ತು ಹಾಕಿನೋ ನಾ ತಾಯಿ ಮ್ಯಾಗ ಕರ್ಣೆ ಎಲ್ಲಿ ನಿನಗ? ನಿನ್ನ ಮಾನ್ಯ ಬಂದ ಮುತ್ತು ಕೊಡಕ್ಕೆ ಮ್ಯಾಗಿಟ್ಟು ಜೀವ ಇಟ್ಟಿದ್ಯೋ ತಂದ್ಬಿಟ್ಟು ಯವ್ವ. ಹಂಗಲ್ಲ, ಪ್ರತ್ಯಕ್ಷ ಕಂಡ ಪ್ರಮಾಣಿಸಿ ನೋಡನೈತಿ ತಾಯಿ, ವಿಚಾರ ಮಾಡನ್. ನೀ ನಂಬಂಗಿಲ್ಲ ಅನ್ನೋದು ನನಗೆ ಗುರ್ತೈತೋ, ನಿನ್ನ ನಂಬಿಸ್ತನ್ ತಡಿ ಅಂತೇಳಿ ಅಡಕಲ್ ಗಡಿಗೆ ಹೋಗಿ ರಾಜನ ಕಾಲ್ಮರಿ ತಂದು ಮುಂದಿಟ್ಟು. ನಂಬಬೇಕು ನಂಬರ್ದ್ರಿ, ನಂಬಬೇಕು. ಅವಂದು ಮನಸ್ಸು ಕಲ್ಲಾಯ್ತು. ಅಲ್ಲೇ ನಡುಮನೆ ಆಗತ್ತ, ತಾಯಿ ಆ ಕಡೆ ದಂಡಿಗೆ ಮಕ್ಕೊಂಡ್ಲು, ಮಗ ಈ ಕಡೆ ದಂಡಿಗೆ ಮಕ್ಕೊಂಡ. ಯಾಂತಿ ಬರ್ತಾನ ತಿಳ್ಕೊಂಡು ಮಾಳಿಗೆ ಮ್ಯಾಗ ಹೋದ್ಲು, ಬರ್ಲಿಲ್ಲ. ಬೆಳಗಾನ ನಿದ್ದೆ ಎತ್ತಲಿಲ್ಲ. ಮುಂಜಾನೆ ಎದ್ದು ಬಂದ್ ಅಂಗಳ ಕಸ ಹುಡುಗುದು, ನೆಲ ಸಾರಿಸುದು, ರಂಗೋಲಿ ಹಾಕೋದು ಮಾಡತ್ಲು. ನಿನ್ನ ದಗದ ನನಗ್ ಕೊಳೆ ಮೇಲ ಗಂಟೆ ಕಟ್ಟು, ನಿನ್ನ ಹಿಡಿ, ನಿನ್ ಹಾದಿ, ನಿನ್ ತವ್ರ ಮನೆಗೆ ನಿನ್ನ ಬಿಟ್ಟು ಬರ್ತೀನಿ ಅಂದ ಮಂತ್ರಿ. ನಾ ಏನ್ ತಪ್ಪು ಮಾಡೀನ್ರಿ, ಯಾಕೆ ಎದ್ರ ಸಮಾನ ಅಂದ ಕಾರಣ ಕೇಳಂಗಿಲ್ಲ. ನಡಿ ಅಂದ. ಕೈ ಚೀಲ ತುಂಬಿಕೊಂಡು ಹೆಣ್ಮಗಳ ಹ್ಯಾಂಟಿನ ತಗೊಂಡು ಹೋದ, ತವ್ರ ಮನ್ಯಾಗ ಬಿಟ್ಟ. ಮಾವನ ಮುಂದೆ ಹೇಳ, ಮಾವ ನನಗ್ ಮಾಡ್ಕೊಂಡು ಉಣ್ಣಾಕ ಹೊಲ ಕೊಟ್ಟಿದ್ದಿ, 10 ದಿವ್ಸ ನಾ ಉಂಡಿನಿ, ಇವತ್ತಿ ನಿನ್ ಹೊಲ ನನಗ ಸಾಕು, ನಿನ್ ಹೊಲ ನಿನಗ ಒಪ್ಸಿನಿ, ನಾ ಹೊಂಟಿನ ಅಂತೇಳಿ ಬಂದ್ಬಿಟ್ಟ. ಅಪ್ಪಗೆ ಹೆಂಗ ಆಗ್ಬಾರ್ದ್ರಿ? ಅಪ್ಪಗೆ ಹೆಂಗ ಆಗ್ಬಾರ್ದು? ಅಪ್ಪಗ್ ಚಿಂತೆ ಆಯ್ತು. 10 ದಿನದಾಗ ಹಿಂಗಾಯ್ತು, ಇದೇನ್ ಮಾಡುದು ಅವತ್ತು ಚಿಂತೆ ಮಾಡಕತ್ರು. 4 ಮಂದಿ ಅಣ್ತಮ್ರ ಏನ್ ಮಾಡುದು ಅಂದ. ಮುಂಜಾನಿಂದ ಎಲ್ಲ ಹೋಯ್ತು, ಹೆಣ್ಮಗಳಿಗೆ ಚಿಂತೆನೇ ಇಲ್ಲ. ನಾ ಏನ್ ತಪ್ಪು ಮಾಡೇನೇನೋ ಅಂತ ಗೊತ್ತೇ ಇಲ್ಲ, ಯಾಕೆ ಚಿಂತೆ ಮಾಡ್ತಾಳ? ಸಂಚಾನ ಕಾಲ ಹರಣ ಮಾಡಿದ್ರು. 10 ಮನೆಗೆ 4 ಮಂದಿ ಅಣ್ಣಗಳ, ಅಣ್ಣನ ಹೆಂಡ್ರ, ಅಪ್ಪ ಅವು ತೀರ್ಕೊಂಡು ಹೋಗಿದ್ಲು. ಎಲ್ಲಾರು ಕೂಡಿ ಊಟ ಮಾಡಿದ್ರು. ಅಣ್ಣನ ಹೆಂಡ್ರ ಹೇಳ್ತಾರೆ, ಇವ ನನ್ನ ಹಸಿಯಾಗ ಮಕ್ಕೋಕೆ ಬಾ, ನಿನ್ನ ಹಸಿಯಾಗ ಮಕ್ಕೋಕೆ ಬಾ, ಇವತ್ತು ನಿಮ್ಮ ಅಣ್ಣ ಬೇಡ, ನಾನ್ ನೀನು ಮಕ್ಕೊಂಡ್ ಬಾ ಅಂತ ಅಣ್ಣನ ಹೆಂಡ್ರ ಕರಿ ಅವ್ರು. ಅವಾಗ ಅಪ್ಪ ಅಂದ, ಇಲ್ಲೇವಾ ನೀವು ಮಕ್ಕೋರಿ, ಮಗಳು ಜೋಡಿ 1 4 ಮಾತು ಮಾತಾಡೋದಿನಿ, ಬಾಳ ದಿನಕ್ಕೆ ಬಂದಾಳ, ಹೊರಗ ಒಂದ್ ಪಟ್ಟು ಹೋಗಿರೋ ನಾವು ಅವ್ವ ಅಪ್ಪ ಮಗಳ ಮಾತಾಡೋರದೀವ ನಾವು. ಊಟ ಮಾಡಿ ಮುದುಕ್ ಬಂದ ಅಂಗಳಾಗ ತಟ್ಟಿನ ಮ್ಯಾಗ ಕೂತು ಮಗಳು ಊಟ ಮಾಡಿ ಬಂದ್ಲು. ಅಪ್ಪಗೆ ಎಲೆಯಾಡಿಕೆ ಹೆಚ್ಚಿ ಕೊಟ್ಟಲು. ಎಲೆಯಾಡಿಕೆ ತಿನ್ಕೋತ ತಂದಿ ಕೇಳ್ತಾನೆ, ಇವ ಮುಗಲ್ದಾಗ ಒಂದು ಮಾಡಿಲ್ಲ, ಚಂದ್ರಾಮ್ ಎಷ್ಟ್ ಚಂದ ಕಾಣತಾನ ನೋಡ್ಯವ. ನೋಡ್ರಿ ಕೇಳು ಪದ್ಧತಿ ಹೆಂಗದಾವ. ಒಂದು ಮಾಡಿಲ್ಲವ, ಆಕಾಶದಾಗ ಎಂತ ಚಂದ ಚಿಕ್ಕಿ ಕಾಣ್ತಾವ, ಚಂದ್ರಾಮ್ ಎಷ್ಟ್ ಚಂದ ಟಳಕ ಕಾಣತಾನ ನೋಡು. ಹ್ಞೂ ಯಪ್ಪ ಅಂದ. ಎಲ್ಲೇರೆ ಒಂದಿಷ್ಟ ಕಪ್ಪು ಮಾಡ ಅದಂಗ ಅನ್ಸಾಯ್ತೈತಿ ನನಗ, ಏರಿ ಕಪ್ಪು ಮಾಡ ಆಗೈತೆ ನೋಡ್ಯವ. ನೋಡ್ರಿ ಕೇಳು ಪದ್ಧತಿ. ಮಗಳಂದ್ಲು, ಯಪ್ಪ ಬೆಕ್ಕಾದಂಗ ಹುಡುಕ್ಯಾಡಿದ್ರು ಸಹಿತ ಒಂದಿಟ್ಟು ಕಪ್ಪು ಚುಕ್ಕಿಲ್ಲಪ್ಪ, ಅದನ್ನ ತೆಲ್ಯಾನ್ ಸಂಶಯ ತೆಗಿ ಅಂದಳು ಮಗಳ. ಮತ್ತೆ ಹೆಂಗ ಮ್ಯಾಗ ನೋಡಿದ, ಯವ್ವ ಚಂದ್ರನ ಸುತ್ತ ಕೆರೆ ಕಟ್ಟೈತೆ ನೋಡು. ಅನ್ನೋ ಕೆರೆ ಅಂದ್ರೆ ಗೊತ್ತಾಗತ್ತಿಲ್ಲ ನಿಮ್, ಒಂದೊಂದು ಚಂದ್ರನ ಸುತ್ತ ಕೆರೆ ಕಟ್ತೈತಿ. ಯವ್ವ ಚಂದ್ರನ ಸುತ್ತ ಕೆರೆ ಕಟ್ಟೈತೆ ನೋಡು. ಯಪ್ಪ ಕಟ್ಟೈತ್ಲ, ಒಂದಿಟ್ಟು ಏರಿ ಬಿರುಕಲ್ ಬಿಟ್ಟ ಕೆರೆ ಒಡದೈತೆ ನೋಡ್ಯವ. ಯಪ್ಪ ಒಡದಿಲ್ಲ, ನೀ ಸುಳ ತಲೆ ಹಾಕೋಬೇಡ, ಸುಮ್ ಮಕ್ಕ ಅಂದದ ಮಗಳ. ಚಿಂತೆ ಬಿಡು ಮಗಳ, ಮಕ್ಕ ಮುಂಜಾನೆ ಹೋಗು ನಿನ್ನ ಗಂಡ ಮನಿಗೆ. ನೋಡ್ರಿ ಅಂತ ಮಾತು. ಈಗಿನವ್ರ ಹಂಗಿಲ್ರಿ, ಓನ್ಯಾನ ಮಂದಿ ಮೊದಲು ಕೂಡ್ಬೇಕು, ಆ ನಂತರ ಮೀಟಿಂಗ್ ಚಾಲು. ಚಿಂತೆ ಬಿಡವ, ಹೋಗಿ ಮಕ್ಕೋದಾಗ ಅಂದ್ಲು. ಮಗಳ ಮನ್ಯಾಗ ಹೋಗಿ ಮಕ್ಕೊಂಡ್ಲು, ಇವ್ ಹೊರಗ್ ಮಕ್ಕೊಂಡ. ಮುಂಜಾನೆ ಎದ್ದ, ಜಳಕ ಮಾಡಿದ, ಚಾ ಕುಡ್ದ, ಮಗಳನ್ನ ಕರ್ಕೊಂಡ, ಕೈಚಿಲ್ ತಗೊಂಡ. ಡೈರೆಕ್ಟ್ ಹಳ್ಯಾನ ಮನೆಗೆ ಹೋಗ್ಲಿಲ್ಲ, ಅವ್ ಬೇಗನ ಮನೆಗೆ ಹೋಗ್ಲಿಲ್ಲ, ರಾಜನ ಅರಮನೆಗೆ ಹೋದ. ರಾಜನಲ್ಲಿ ಕೆಲಸ ಮಾಡ್ತಾನ ನನ್ನ ನಳ್ಯ. ಅಲ್ಲಿ ಹೋದ, ಅಂಗಳದಾಗ ನಿಂತ. ರಾಜ ಅದಾರನ್ರಿ ಅಂತ ಕೇಳ್ದ. ದ್ವಾರಪಾಲಕರು ಕರೆದ್ರು. ರಾಜ ಒಳಗ್ ಕರೆಸಿದ. ಯಾವ್ರವ್ರಿ ಅಂದ್ರೆ ಇಂಥ ಊರವ್ರಿ, ನಿಮ್ಮರ
ಮಂತ್ರಿ ಅದಾನ, ಮಂತ್ರಿ ಮಾವನಾನ, ಈಕಿ ಮಂತ್ರಿ ಹೆಂಡ್ತಿ. ಯಾಕೆ ಬಂದ್ರಿ? ಏನ್ರಿ 10-15 ದಿನ ಆತ ಮಗಳನ್ನ ಕೊಟ್ಟು, ಇಟ್ಟು ದಿವಸ ನೀನ್ ಮಾಡ್ಕೊಂಡು ಉಣ್ಣಾಕ ನನಗೆ ಹೊಲ ಕೊಟ್ಟಿದಿ, ಇವತ್ತಿಗೆ ನೀನ್ ಹೊಲ ಬ್ಯಾಡ ಅಂತೇಳಿ ನನ್ನ ಹೊಲ ನನಗ್ ಕೊಟ್ಟು ಹೋಗ್ಯಾನ ರಾಜ. ನಾ ಏನ್ ಅಂತ ತಪ್ಪು ಮಾಡೀನಿ, ಹೊಲದಾಗ ಅಂತ ಅದೇನ್ ತಪ್ಪು ಕಂಡು ಬಂದೈತಿ ಮಂತ್ರಿನ ವಿಚಾರ ಮಾಡ್ರಿ. ಅವಾಗ ಮಂತ್ರಿ ಆಳುಗಳನ್ನ ಕಳಿಸಿದ. ಅರಮನೆ ಮುಂದೆ ನ್ಯಾಯ ಕೂಡಿತು, ಊರ್ ಜನ ಎಲ್ಲ ಕೂಡಿತು. ಮಂತ್ರಿನು ಬಂದ. ಮಂತ್ರಿನ ರಾಜ ಕೇಳ, ಏನೋ ನಿಮ್ ಮಾವು ಹೊಲ ಕೊಟ್ಟದ್ ಕರೆಯನ? ಕರೆಯನರಿ. ಇಟ್ಟು ಸುಂಡದ್ ಕರೆಯನ? ಕರೆಯನರಿ. ಮತ್ ಈಗ ಯಾಕೆ ಬಿಡಾಕತ್ತಿದೇವ್ ಹೊಲ? ಅವಾಗ ಮಂತ್ರಿ ಹೇಳ, ರಾಜ ನಮ್ಮ ಮಾವು ಹೊಲ ಕೊಟ್ಟದ್ದು ಕರೆ, ನಾ ಮಾಡ್ಕೊಂಡು ಉಂಡದ್ದು ಕರೆ. ಹೊಲದಾಗ ಒಂದು ಬಾವಿ ಐತಿ, ಹೊಲದಾಗ ಒಂದು ಬಾವಿ ಐತಿ. ಆ ಹೊಲಕ್ಕ ನಾ ದಿನನಿತ್ಯದಲ್ಲಿ ಅದೇ ಬಾಯಿ ನೀರು ಉಣಸಾವ. ನಾ ಇಲ್ಲದ ಟೈಮ್ದಾಗ ಆ ಹೊಲದಾಗ ಆ ಬಾವ್ಯಾಗ ಬಂದ ಹುಲಿ ನೀರು ಕುಡ್ದು ಹೋಗೈತಿ, ಹುಲಿ ಹೆಚ್ಚಿ ಮೂಡ್ಯಾವ. ಆ ಹುಲಿ ಬಂದ ಅಲ್ಲಿ ನೀರು ಕುಡ್ದು ಹೋಗೈತಿ ಅಂದ್ರ ನನ್ಯಾಂಗ ಬಿಡ್ತೈತಿ ಆ ಹುಲಿ ಅಂತೇಳಿ ಆ ಹೊಲ ಬ್ಯಾಡ ಅಂತೇಳಿ ಬಿಟ್ಟನಿ ಅಂದವ್. ಯಾವ ಕೈ ಮಕ್ಕಳು ಬಾಳ ನೆಟ್ಲಿ ಬಿಡ್ಬೇಡ. ಅವಾಗ ಎಟ್ಟಂದ ಪೆಟ್ಟಿಗೆ ಮಂತ್ರಿದು ಮಾತು ಕರೆ ಎಣಿಸ್ತು. ಮಂತ್ರಿದು ಮಾತು ಕರೆ ಎಣಿಸ್ತು. ರಾಜಾಗ ಕುತ್ತಿಗೆ ಹಾಕಿ ಬತ್ತು. ಯಪ್ಪ ಕಾತಾಯ್ತು, ಅವಾಗ ಬತ್ತ ನಂಬರ್ ಕರೆಯಲ್ಲ, ನಮ್ ಹುಲಿ ಹೋದದ್ ಕರೆನಾ ಇಲ್ಲಿ. ಅವಾಗ ಮಂತ್ರಿ ಮಾವಗಂದ, ನಿಮ್ ನ್ಯಾಯ ಸುದ್ದಿ ಮಾಡ್ತೀನಿ ಗಪ್ ಕುಂಡ್ರಿ ಅಂದ. ಏ ಮಂತ್ರಿ, ನಿಮ್ ಮಾವ ನಿನ್ ಹೊಲ ಕೊಟ್ಟದ್ದು ಖರೆ, ಹೊಲದಾಗ ಬಾವಿ ಇದ್ದದ್ದು ಖರೆ, ಅಲ್ಲಿ ಹೊಲದಾಗ ಬಾವಿ ನೀರು ಕುಡಿಯಾಕ ಹುಲಿ ಹೋದದ್ದು ಖರೆ. ಏನ್ ಬಾಯಾಗಿನ ನೀರು ಹೊಲಸ ನಾರ್ತಾವು, ಹುಲಿ ಹೋಗಿ ಬಾಯಿ ಹಾಕಿಕೊಂಡು ಡಸ್ ಹತ್ತು ವಾಸ ಬತ್ತು, ಹುಲಿ ನೀರು ಕುಡ್ದಿಲ್ಲ, ಹಂಗೆ ಹೋಗಿ ಬಂದೈತಿ, ಬಾಯಾಗಿನ ನೀರು ಕುಡ್ದಿಲ್ಲ. ಅದು ಸ್ವಚ್ಛ ಆಯ್ತು ಮನಸ್ಸ, ಸ್ವಚ್ಛ ಆಯ್ತು ಮನಸ್ಸ. ಆ ಟೈಮ್ ಅದೊಳಗ ಮಂತ್ರಿ ಮಡದಿ ತಿಳ್ಕೊಂಡು, ನನ್ನ ಗಂಡ ಕೊಟ್ಟಂತ ಕಡ್ಲಿಕಾಲ ನನ್ನ ಪತಿವರ್ತ ಉಳಿಸ್ತಲ್ಲ, ನನ್ನ ಗಂಡ ಕೊಟ್ಟಂತ ಕಡ್ಲಿಕಾಲ ನನ್ನ ಪತಿವರ್ತ ಉಳಿಸ್ತಲ್ಲ ತಿಳ್ಕೊಂಡು, ಅವಾಗ ಇಲ್ಲಪ್ಪ ಸಂಶಯ ಪಡಬೇಡ, ಇದು ಅಚ್ಚ ಬಂಗಾರದ, ಇದರಲ್ಲಿ ಟಂಕ ಕೂಡಿಲ್ಲ ಅಂತ ನ್ಯಾಯ ಮಾಡಿದಾಗ ಗಂಡ ಹೆಂಡ್ರ ಸಂಸಾರ ಒಂದಾತು. ಪುಣ್ಯಾತ್ಮರೇ, ಗಂಡ ಹೆಂಡ್ರ ಸಂಸಾರ ಒಂದಾತು. ಹರಿದದ್ದು ಹಚ್ಚಬೇಕು, ತೆರೆದದ್ದು ಮುಚ್ಚಬೇಕು, ಗಂಡ ಹೆಂಡ್ರ ನ್ಯಾಯ ಬಿಡಿಸ್ಬೇಕು. ಗಂಡ ಹೆಂಡತಿ ನ್ಯಾಯ ವಸ್ತಿ ಬೀಳಬಾರ್ದು. ಕೊನೆಗೆ ಹೇಳ್ತೀನಿ ನಿಮಗ, ಗಂಡ ಹೆಂಡತಿ ನ್ಯಾಯ ವಸ್ತಿ ಬೀಳಬಾರ್ದು. ಅಂತಾಮರ ನ್ಯಾಯ ಮನೆ ವರ್ಷಲ ದಾಟಬಾರ್ದು. ಊರಾಗಿನ ನ್ಯಾಯ ಇನ್ನೊಂದು ಊರಿಗೆ ಹೋಗ್ಬಾರ್ದು. ಗಂಡ ಹೆಂಡತಿ ನ್ಯಾಯ ಜರ್ ಕಡ್ತಾ ವಸ್ತಿ ಬಿತ್ತಂದ್ರ ಕಾಗದ ಆಗಿಬಿಡ್ತಾವ. ನೀವು ಬಡದಾಡ್ರಿ ಕಡ್ದಾಡ್ರಿ, ಗಂಡನರಿ ನೀವು ಹೊಡ್ರಿ, ನಿಮ್ಮನರಿ ಗಂಡ ಹೊಡಿಲಿ, ಊಟ ಮಾಡಿ ಮನಗು ಟೈಮ್ ತಂದ್ರ ಅಭಿಷೇಕ್ ಆತಂದ್ರ ಅದು ಸಂಸಾರ. ಒಂದ್ ದಿನ ವಸ್ತಿ ಇತ್ತಂದ್ರ ಅಚ್ಕಿನವ್ರು ಇಚ್ಕಿನವ್ರು, ನೀ ಏನ್ ಕಮ್ಮಿ ಅಲ್ಲ, ಸುಮ್ಮೇರ್ನಿ, ಅವ್ ಏನ್ ಮಾಡ್ತಾನ ನೋಡೋಣ ತಾವು ಹೇಳವ್ರು ಇರ್ತಾರ. ನಾವು ನೋಡ್ಲಿಕ್ಕರೆ ನಿನ್ನಂತ ಹೆಟ್ಟಿ, ನಿನ್ನ ಹೆಂಡತಿ ಅಂತ ಹೆಟ್ಟಿ ಇಲ್ಲೂ ನೋಡ್ಲಿಲ್ಪ, ನಮಗೂ ಬಾಳ ಕೆಟ್ಟ ಅನಿಸ್ತು ಮನಸ್ಸಿಗೆ ನೀನ್ ನೋಡಿ. ಅವರು ಇರೋವ್ರಿ ಮತ್ತ ಅಲ್ಲೇನೈತಿ ಕತ್ರಿ ತಗೊಂಡ್ ಕೂತಿರ್ತಾರ. ಅವ್ರ ಸೂಜಿ ತಗೊಂಡ್ ಹೊಲಿ ಮಕ್ಕಳ ಅಲ್ಲ, ಅವ್ರ ಕತ್ರಿ ತಗೊಂಡ್ ಕತ್ತರ್ಸಾವ್ರ. ಅದಕ್ಕೆ ನಿಮ್ ಕೈ ಮುಗದ್ ಹೇಳ್ತನು, ಗಂಡ ಹೆಂಡ್ರ ನ್ಯಾಯ ವಸ್ತಿ ಕೇಳಿವ್ರಿ ಅಂದ್ರೆ ನಿಮ್ ಸಂಸಾರ ಹಾಳಾಕವ್. ಅಣ್ಣ ತಮ್ಮನ ನ್ಯಾಯ ವರ್ಷಲಾ ದಾಟಿತಂದ್ರ, ಹೊರಗೆ ವರ್ಷಲಾ ದಾಟಿ ಹೆಜ್ಜೆ ಇಟ್ಟು ಅಂದ್ರ ನಮ್ಮ ಶತ್ರುಗಳು ಅದಾರ. ಮಣಿತಾನ ಚಂದ ನಡೆದೈತಿ, ಹೊಲ ತಗೊಂಡಾರ, ಹೊಸ ಮನಿ ಕಟ್ಟ್ಯಾರ, ಇವ್ರ ಸಂಸಾರ ಚಂದ ಹೊಡೆದೈತಿ ನಡೆದೈತಿ. ಇವ್ರನ್ನ ಯಾವಾಗ ಯಾರು ಮಾಡೋಣ ಅನ್ನುವಂತ ಭಾವನೆ ಇರ್ತೈತಿ. ಬಡದಾಡ್ರಿ ಕಡ್ದಾಡ್ರಿ ಏನೋ ಮಾಡ್ರಿ, ಕರೆ ನಿಮ್ಮ ಹೊರಸಲ ದಾಟಿ ಹೊರಗೆ ಹೋಗ್ಬೇಡ್ರಿ ಅಂತ. ಇದು ಒಂದು ನಿಮ್ಮ ನೆನಪಿನೊಳಗಿರ್ಲಿ. ಇಲ್ಲಿವರೆಗೆ ಮಾತಾಡ್ಕೊತ ಬಂದೀವಿ. ಮತ್ತ ನಿಮ್ಮ ಸೇವಾ ಮಾಡುವಂತ ಅವಕಾಶ ನನಗೆ ಸಿಗ್ಲಿ. ಇನ್ನ ನಾಳಿಂದ ಬೆಳಗಿನ 3 ಗಂಟೆಗೆ ಹೋಗ್ಬೇಕು ನಾವು ಕಾರ್ಯಕ್ರಮಕ್ಕೆ. 3 ರಾತ್ರಿ 3 ಹಗಲಿದಾವ್ರಿ. ನಮ್ ಲಕ್ಕನ ಸದಾಶಿವ ಅಂದ, ಯಪ್ಪ ನಿಂದು ಹೊಸ ಸಂಸಾರ ನೆನಪಿನಾಗಿರ್ಲಿ, ಫೋನ್ಯಾಗ ಅಟ್ಟ ನೋಡ್ಬೇಡ. ಯಾಕಂತಂದ್ರ ಕಳದ ಭೂಮಿ ತಗೊಳಾಕ್ ಬರ್ತೈತಿ, ಮಾರಿದ ಮನಿ ಹೊಳಿ ಕಟ್ಸಾಕ್ ಬರ್ತೈತಿ. ಸಂಸಾರದಾಗ ಅಡಚಣೆ ಬತ್ತಂದ್ರ ಒಂದ್ ಬಿಟ್ಟು 2 ಹೆಂಡ್ರಾನು ಆಗಬಹುದು.
ಜೀವನದೊಳಗ ನಮಗ ನಿಮಗ ಜನ್ಮ ಕೊಟ್ಟಂತ ತಾಯಿ ತಂದೆ ಒಂದೇ ಸಲ ಸಿಗ್ತಾರ. ನೀವು ಕೋಟಿ ಕೊಟ್ರೆ ಇನ್ನೊಂದು ಸಲ ನಮಗ ತಾಯಿ ತಂದೆ ಸಿಗಂಗಿಲ್ಲ. ಇದು ಒಂದು ಮಾತು ನಿಮ್ಮ ನೆನಪಿನಾಗ ಇಟ್ಕೊರಿ. ತಾಯಿ ತಂದೆ ಮನಸ್ಸು ಮರಗಸ್ಬೇಡ್ರಿ. ತಾಯಿ ತಂದೆನ ಬಾಯಿ ನೋಡಿ ಉಣಸ್ರಿ, ಅವ್ರನ್ನ ಕುಲು ಕುಲು ನಗಸ್ರಿ. ಯಾವ ಮನಿ ಒಳಗ ತಾಯಿ ತಂದೆ ಕುಲು ಕುಲು ನಕ್ಕೊತ್ತ ಮಕ್ಕಳನ್ನ ಹಾರೈಸ್ತಾರೋ ಆ ಮನಿ ಒಳಗ ಮುಕ್ಕೋಟಿ ದೇವತೆಗಳು ಬಂದು ವಾಸ ಮಾಡ್ತಾರ. ಈ ಮಾತು ನಿಮ್ಮ ನೆನಪಿನೊಳಗೆ ಇಟ್ಕೋರಿ. ಮಕ್ಕಳ ಅಟ್ಟ ಅಲ್ಲ ಸಸ್ತ್ಯಾರ. ನೀವು ತಿಳ್ಕೊರಿವ, ಇವ್ರು ನಮ್ಮ ಅತ್ತೆ ಮಾವ ಅಲ್ಲ, ನನ್ನ ಜನ್ಮ ಕೊಟ್ಟಂತ ತಾಯಿ ತಂದೆ ಅತ್ತ ನಡ್ರಿ ಅತ್ತ ನಿಮ್ಮೆಲ್ಲರಿಗೂ ಕೈ ಮುಗಿದು ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳು. ಜೈ ಮಂಗಲಂ, ಜೈ ನಂ ಪಾರ್ವತಿ ಶಿವಾರಾಮ.